ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ನಂಬಿಕೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರಿ. ಯಾಕೋ ಕೊಟ್ಟ ಮಾತು ಈ ನಂಬಿಕೆ ಯಾವುದು ಈಡೇರ್ತಾ ಇಲ್ವಾ? ನಾನು ಹೇಳಿದ್ನಲ್ಲ, ಅಲ್ಲ ನಾ ಹೇಳಿದ್ನಲ್ಲಪ್ಪ, ಸ್ವಾಗತ ಮಾಡ್ತೀನಿ. ಸ್ವಾಗತ ಮಾಡ್ತೀನಿ. ನಾವ್ಯಾರು ಹೋಗು ಅಂತ ಹೇಳಲಿಲ್ಲ, ಬರೋರ್ನ ಬೇಡ ಅಂತ ಹೇಳಕ್ ಆಗೋದಿಲ್ಲ. ಅವರು ಸರ್ವ ಸ್ವತಂತ್ರರು, ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ. ಸೊ ಹಾಗಾಗಿ ಅವ್ರೇನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ಗೂ JDSಗೂ ಸಂಬಂಧ ಇಲ್ಲ, ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಇನ್ನ ಬಹಳ ದೂರ ಇದೆ, ಇನ್ನ 2.25 ವರ್ಷ 2.25 ವರ್ಷ ಇದೆ. ಮಾಡ್ಲೇಬೇಕಲ್ಲ, ಬಜೆಟ್ ರಾಜ್ಯಕ್ಕೆ ಕೊಡ್ಲೇಬೇಕಲ್ಲ. ಈಗ ಅವರು ಅತಿ ಹೆಚ್ಚು ಬಜೆಟ್ ಗಳನ್ನ ಕೊಟ್ಟಿರುವಂತ ಕೀರ್ತಿ, ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ. ಅಣ್ಣ ತಮ್ಮ ದಿನ ಬೆಳಗಾದ್ರೆ ಯಾರ ತಲೆ ಹೊಡಿಬೇಕು ಅಂತ ನೋಡ್ತಾರೆ, ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಾರೆ. ಅಂತವರಿಗೆ ಒಕ್ಕಲಿಗ ಸಮುದಾಯದ ಬೆಂಬಲ ಕೊಡ್ತಾರ ಅಂತ ಪ್ರಶ್ನೆ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ. ಕುಮಾರಸ್ವಾಮಿ ಬೇರೆ ದಿನ ಮಾತಾಡೋಣ, ಬೇಕಾದ್ರೆ ಒಂದು ದಿನ ಬನ್ನಿ, ಕುಮಾರಸ್ವಾಮಿ ಮಾತಾಡೋಣ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿನ ನಿಮ್ಗೆ ಅವ್ರ ಮೇಲೆ? ಅಷ್ಟೊಂದು ಪ್ರೀತಿ ಇದ್ರೆ ಹೇಳ್ತೀನಿ ಅಲ್ಲ. ದೆಹಲಿ ಭೇಟಿ ಬಗ್ಗೆ ಹಲವು ಚರ್ಚೆ ನಡೀತದೆ. KG ಜಾರ್ಜ್ ಅವರಿಗೆ ಒಂದೂರು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಪಕ್ಷದ ಅಧ್ಯಕ್ಷರಾಗಿ ರಾಹುಲ್ ಅವ್ರ ಜೊತೆ ಒಂದು ಚರ್ಚೆ ಮಾಡಲಿಲ್ಲ. ಇತರ ಚರ್ಚೆಗಳೆಲ್ಲ ನಡೀತಾ ಇಲ್ಲ. ಕರೆಕ್ಟು, ಚರ್ಚೆಗಳಾಗ್ಲಿ, ತೊಂದರೆ ಇಲ್ಲ. ಜಾರ್ಜ್ ಅವರು ಅತ್ಯಂತ ಹಿರಿಯ ನಾಯಕರು, ಬಹಳ ಪ್ರಭಾವಶಾಲಿ ನಾಯಕರು. ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಅವರು ಕೇರಳದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಸೊ ಅವರು 1 to 1 ಮಾತಾಡಿದ್ದಾರೆ. ಈಗ ನೀವು ತಾಳ್ಮೆ ಸಂಯಮ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಗೊಂದಲಗಳನ್ನ ಹೈಕಮಾಂಡ್ ನಾಯಕರು ಬೇಗ ಪರಿಹರಿಸಿ ಅಂತ ಆಗ್ರಹ ಮಾಡ್ತಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಬೇಗ ಅವರು ಹಿರಿಯರಿದ್ದಾರೆ, ಅವರಿಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ರಾಜ್ಯದವರೇ ಆಗಲಿ, ಅವರಿಗೆ ಎಲ್ಲರ ಅವರು ಮೌನ ವಹಿಸುವುದು. ನೀವು ಅದನ್ನ AICC ಅಧ್ಯಕ್ಷರು ನಿಮಗೂ ಬಹಳ ಹತ್ರ ಇದ್ದಾರೆ, ಇಲ್ಲೇ ಹತ್ರದಲ್ಲಿದ್ದಾರೆ, ಅವ್ರನ್ನೇ ಕೇಳಿದ್ರೆ ಬಹಳ ಒಳ್ಳೇದು. ಅವ್ರು ನಮ್ಗೆ ಬಾಯ್ ಬಿಡಲ್ಲ, ನಿಮ್ ಬಿಡ್ತಾರ? ಸರಿನಪ್ಪ, ಅವರು ನಮ್ಗೆ ಬಾಯ್ ಬಿಡಲ್ಲ, ನಿಮ್ ಬಾಯ್ ಬಿಡ್ತಾರ? ಅದು ನಮ್ಮ ಅವರ ಮಾತುಕತೆ. ಖರ್ಗೆ ಸಾಹೇಬ್ರು ನಮ್ಗೆ ಹೊಸಬ್ರಲ್ವಲ್ಲ. ಅಧಿವೇಶನ ಇದೆ, 29ಕ್ಕೆ ಅಧಿವೇಶನ ಇದೆ. 29ಕ್ಕೆ ಅಧಿವೇಶನ ಇದೆ, 31ರವರೆಗೂ ಅಧಿವೇಶನ ಇದೆ. ನನಗೆ ಗೊತ್ತಿಲ್ಲ. ಅಧಿವೇಶನ ಇದೆ. ಈಗ ಬಂದಿದ್ದ ಸುದ್ದಿ ಸರ್, 29ಕ್ಕೆ ಇಬ್ಬರು ಗುಲಾಬ್ ಕೊಟ್ಟಿದ್ದಾರೆ. ಅಧಿವೇಶನ ಇದೆ ಅಂತ ಹೇಳಿದ್ನಲ್ಲಪ್ಪ. ಅದೆಲ್ಲ ಅಧಿವೇಶನ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಡೆದಂತ ಮಾತುಗಳು. ಅಧಿವೇಶನ ಇದೆ. ಅವತ್ತೇನೆ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಲಾಸ್ಟ್ 3 days 2 days 3 days ಕೊಟ್ಟಿದ್ದಾರೆ. ಗವರ್ನರ್ ಸ್ಪೀಚ್ಗೆ 4 days ಏನೋ ಇಟ್ಟಿದ್ದಾರೆ. ಲಾಸ್ಟ್ 3 days 2 days ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ. ಅದು ಮುಗಿದ ಮೇಕಲ್ಲ ಎಲ್ಲ.
ಬಜೆಟ್ ಬೇರೆ ನಡೀತಾ ಇದೆಯಲ್ಲ ತಯಾರಿ. ನಿರಂತರ ರಾಜಕಾರಣಿಗಳಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ನೆಮ್ಮದಿ ಇಲ್ಲ. ರಾಜಕಾರಣಿಗಳಿಗೆ ನಿದ್ರೆ ಇಲ್ಲ, ನೆಮ್ಮದಿ ಇಲ್ಲ, ಊಟ ಇಲ್ಲ. ಎಲ್ಲನೂ ಮಾಡೋರಿಗೆ ಎಲ್ಲನೂ ಸಿಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.